ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂ ಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಂಜಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ನಿನ್ನೆ ವಿರಾಧ ವಧೆಯಾದ ಮೇಲೆ ಸೀತಾರಾಮ ಲಕ್ಷ್ಮಣರು ಶರಭಂಗ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಈ ಅರಣ್ಯವಾಸ ಇದೆಯಲ್ಲ, ಇದು ಕೇವಲ ಕಾಡು ಮೇಡು ಸುತ್ತುವಂತಹ ಅರಣ್ಯವಾಸ ಅಲ್ಲ. ಇದು ನಾನು ಹೇಳ್ತಾ ಇರ್ತೀನಲ್ಲ, ರಾಮನ ನಡೆ ಅಂತ. ರಾಮನ ಶ್ರೀಚರಣಗಳು ಹೋದ ಕಡೆಯಲ್ಲೆಲ್ಲ ಪರಮ ಪವಿತ್ರ ಆಗುತ್ತೆ. ಅನೇಕ ಋಷಿಮುನಿಗಳೆಲ್ಲ ಇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಅನೇಕ ನದಿಗಳು ಪುಷ್ಕರಣಿಗಳೆಲ್ಲ ಪವಿತ್ರ ಆಗ್ತಾ ಇದೆ. ಈ ಅರಣ್ಯವಾಸದಲ್ಲಿ ಅದೆಷ್ಟೋ ಋಷಿಮುನಿಗಳೆಲ್ಲ ಇವನ ದರ್ಶನ ಮಾಡಿ ತಮ್ಮ ದೇಹ ತ್ಯಾಗ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಶರಭಂಗ ಮುನಿಗಳ ಆಶ್ರಮಕ್ಕೆ 3 ಜನ ಬರ್ತಾರೆ. ದೂರದಿಂದ ನೋಡ್ತಾರೆ, ಅಲ್ಲಿ ಇಂದ್ರನ ರಥ ನಿಂತಿರೋಂತಿದೆ. ಅದು ನೆಲದಿಂದ 4 ಅಂಗುಲ ಮೇಲಕ್ಕಿದೆ. ದೇವತೆಗಳೆಲ್ಲ ಆ ರಥವನ್ನು ಆವರಿಸ್ಬಿಟ್ಟಿದ್ದಾರೆ. ರಾಮ ಲಕ್ಷ್ಮಣನ ಜೊತೆ ಹೇಳ್ತಾನೆ, ಲಕ್ಷ್ಮಣ ನೋಡು, ಶರಭಂಗರ ಆಶ್ರಮಕ್ಕೆ ಇಂದ್ರ ಬಂದಿರಬೇಕು, ನಾವು ಇವಾಗ ಹೋಗೋದು ಬೇಡ, ಇಂದ್ರ ಹೊರಟ ಮೇಲೆ ನಾವು ಆಶ್ರಮಕ್ಕೆ ಹೋಗೋಣ ಅಂತ ಹೇಳಿ ದೂರದಲ್ಲೇ ಇವರನ್ನೆಲ್ಲ ನಿಲ್ಲಿಸಿ ರಾಮ ಕಾಲ್ನಡಿಗೆಯಲ್ಲಿ ಶರಭಂಗ ಆಶ್ರಮಕ್ಕೆ ಬರ್ತಾ ಇದ್ದಾನೆ. ಇಂದ್ರ ಒಳಗಡೆಯಿಂದ ನೋಡ್ದ. ಅವನು ಶರಭಂಗ ಮುನಿಗಳ ಹತ್ರ ಹೇಳ್ತಾನೆ, ನೋಡು, ಶ್ರೀರಾಮ ಬರೋ ಹೊತ್ತಿಗೆ ನಾನಿಲ್ಲಿಂದ ಹೊರಟೋಗ್ತೀನಿ. ಯಾಕೆಂದರೆ ಶ್ರೀರಾಮನನ್ನು ನಾನು ಈಗ ದರ್ಶನ ಮಾಡೋದಿಲ್ಲ, ಅದಕ್ಕೆ ಕಾಲ ಕೂಡಿ ಬರುತ್ತೆ. ಶ್ರೀರಾಮ ಈ ಅರಣ್ಯವಾಸಕ್ಕೆ ಬಂದಿರೋವಂಥದ್ದು ದೊಡ್ಡ ಉದ್ದೇಶ. ಯಾರಿಂದಲೂ ಮಾಡಲು ಸಾಧ್ಯವಾಗದಂಥ ಒಂದು ಕಾರ್ಯವನ್ನು ರಾಮ ಮಾಡಬೇಕಾಗಿದೆ. ನಾನು ಈಗ ರಾಮನನ್ನು ನೋಡದೆ ಹೊರಟುಬಿಡ್ತೀನಿ ಅಂತ ಹೇಳಿ ಇಂದ್ರ ಅಲ್ಲಿಂದ ಹೊರಟುಬಿಡ್ತಾನೆ. ಆಮೇಲೆ ಸೀತಾರಾಮ ಲಕ್ಷ್ಮಣರು ಶರಭಂಗ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಶರಭಂಗ ಮುನಿಗಳ ಆನಂದವಾಗಿ ಅವರನ್ನು ಸ್ವಾಗತಿಸ್ತಾರೆ, ಅವರಿಗೆ ಸತ್ಕಾರ ನೀಡ್ತಾರೆ. ಆಮೇಲೆ ರಾಮ ಅವರನ್ನು ಕೇಳ್ತಾನೆ, ಮುನಿಗಳೇ, ಈಗಷ್ಟೇ ಇಂದ್ರ ಬಂದು ಹೋದಂತಿದೆ, ಏನು ಬಂದು ಕಾರಣ ಅಂತ ಕೇಳ್ತಾನೆ. ಅದಕ್ಕೆ ಶರಭಂಗ ಮುನಿಗಳು ಹೇಳ್ತಾರೆ, ಇಂದ್ರ ನನ್ನನ್ನು ಸ್ವರ್ಗಕ್ಕೆ ಬಾ ಅಂತ ಕರೀದ, ಆದರೆ ನಾನು ಹೇಳಿದೆ ಈಗ ಬರೋದಿಲ್ಲ. ದಶರಥ ಪುತ್ರನಾದಂತಹ ರಾಮ ಇಲ್ಲಿಗೆ ಬರ್ತಾ ಇದ್ದಾನೆ, ರಾಮನ ದರ್ಶನ ಮಾಡಬೇಕು. ಸರ್ವಲೋಕ ಶರಣ್ಯನಾದಂತಹ ರಾಮನ ದರ್ಶನ ಆದಮೇಲೆ ನಾನು ಸ್ವರ್ಗಕ್ಕೆ ಬರ್ತೀನಿ ಅಂತ ಹೇಳಿದೆ. ಈಗ ನಿನ್ನ ದರ್ಶನ ಆಯಿತು, ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಶರಭಂಗ ಮುನಿಗಳು ಹೇಳ್ತಾರೆ. ಶ್ರೀರಾಮ ಆ ಮುನಿಗಳನ್ನು ಕೇಳ್ತಾನೆ, ನಮಗೆ ಒಂದು ಸರಿಯಾದಂತಹ ಜಾಗವನ್ನು ನಮಗೆ ಹೇಳಿ, ನಾವು ತಂಗಲಿಕ್ಕೆ, ನಾವು ಅಲ್ಲಿಂದ ಈ ಕಡೆ ಬರ್ತಾ ಇದ್ದೀವಿ, ನಮಗೆ ಒಂದು ಉತ್ತಮವಾದಂಥ ಜಾಗವನ್ನು ಹೇಳಿ ಅಂತ ರಾಮ ಕೇಳ್ತಾನೆ. ಅದಕ್ಕೆ ಮುನಿಗಳು ಹೇಳ್ತಾರೆ, ದಂಡಕಾರಣ್ಯದಲ್ಲಿ ಸುತೀಕ್ಷ್ಣಾಶ್ರಮ ಅಂತ ಒಂದಿದೆ. ಅಲ್ಲಿ ಸುತೀಕ್ಷ್ಣ ಮುನಿಗಳು ಅಲ್ಲಿ ಜಪತಪಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಬಹಳ ಪವಿತ್ರತಮವಾದಂಥ ಆಶ್ರಮ, ನೀವು ಅಲ್ಲಿ ಹೋಗಿ ಇರಬಹುದು ಅಂತ ಹೇಳಿ ಇವನ ದರ್ಶನ ಆದ ಮೇಲೆ ಇವರ ಅನುಮತಿಯನ್ನು ಪಡೆದು ಆ ಶರಭಂಗ ಮುನಿಗಳು
ಅಲ್ಲೇ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಗ್ನಿ ಪ್ರಜ್ವಲಿಸ್ತಾ ಇರುತ್ತೆ. ಅದರಲ್ಲಿ ತಮ್ಮ ದೇಹವನ್ನು ಅರ್ಪಿಸಿಬಿಡ್ತಾರೆ. ಶ್ರೀರಾಮನ ದರ್ಶನಕ್ಕಾಗಿ ಕಾಯ್ತಾ ಇದ್ದರು. ಇಂದ್ರ ಬಂದು ಕರೆದರೂ ನಾನು ಬರೋಲ್ಲ, ಆ ದಶರಥ ರಾಮನಾದಂತಹ ಶ್ರೀರಾಮ ಇಲ್ಲಿಗೆ ಬಂದು ಅವನ ದರ್ಶನ ಆದ ಮೇಲೆ ನಾನು ಬರ್ತೀನಿ ಅಂತ ಹೇಳಿ ಅವರು ಹೊರಟೋಗ್ತಾರೆ. ಅವರು ಸರ್ವಾಲಂಕಾರ ಭೂಷಿತನಾದಂತಹ ಮಹಾ ತೇಜಸ್ವಿಯಾದಂತಹ 16 ವರ್ಷದ ವಯಸ್ಸಿನ ಪುರುಷ ಆ ಅಗ್ನಿಯಿಂದ ಮೇಲಕ್ಕೆ ಬರ್ತಾನೆ. ಅವರು ತೇಜೋಯುಕ್ತವಾದಂತಹ ವಿಮಾನದಲ್ಲಿ ಕುಳಿತು ಬ್ರಹ್ಮಲೋಕಕ್ಕೆ ಶರಭಂಗ ಮುನಿಗಳು ಹೊರಟು ಬಿಡ್ತಾರೆ. ಶರಭಂಗ ಮುನಿಗಳನ್ನು ಅನುಗ್ರಹಿಸಿದಂಥ ಶ್ರೀರಾಮ ಧನ್ಯನಾದ. ಅಲ್ಲಿಂದ ಶರಭಂಗ ಮುನಿಗಳ ಆಶ್ರಮದಿಂದ ಸೀತಾರಾಮ ಲಕ್ಷ್ಮಣರು ಮುಂದಕ್ಕೆ ಪ್ರಯಾಣ ಮಾಡ್ತಾ ಇರ್ತಾರೆ. ಆವಾಗ ಗುಂಪಾಗಿ ಋಷಿಮುನಿಗಳೆಲ್ಲ ಇವರ ದರ್ಶನಕ್ಕೆ ಬರ್ತಾರೆ. ವೈಖಾನಸರು ಬರ್ತಾರೆ, ವಾಲಿಖಿಲ್ಯರು ಬರ್ತಾರೆ, ಹೀಗೆ ಅನೇಕ ತಪೋಧನರೆಲ್ಲ ಬರ್ತಾರೆ. ಆ ಬಂದಂಥ ಋಷಿಮುನಿಗಳೆಲ್ಲ ಎಷ್ಟು ನಿಷ್ಠಾವಂತರು ಅಂದರೆ, ಕೆಲವರು 3 ದಿವಸಗಳಿಗೊಮ್ಮೆ ಊಟ ಮಾಡ್ತಾರೆ, ಕೆಲವರು ತಿಂಗಳಿಗೊಮ್ಮೆ ಊಟ ಮಾಡ್ತಾರೆ, ಇನ್ನು ಕೆಲವರು ಕೇವಲ ಫಲಾಹಾರಿಗಳು, ಇನ್ನೂ ಕೆಲವರು ಕೇವಲ ಎಲೆಗಳನ್ನು ತಿಂದಿರ್ತಾರೆ, ಕೆಲವರು ಬರೀ ನೀರನ್ನೇ ಕುಡಿದು ತಮ್ಮ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅಂತಹ ನಿಷ್ಠಾವಂತ ಋಷಿಮುನಿಗಳೆಲ್ಲ ಬಂದು ರಾಮನನ್ನು ದರ್ಶನ ಮಾಡ್ತಾರೆ. ಅವರು ಹೇಳ್ತಾರೆ, ರಾಮ, ನೀನು ದೇವಲೋಕದ ಕಲ್ಪರ ವೃಕ್ಷದಂತೆ ಇಲ್ಲಿಗೆ ಬಂದಿದೀಯಾ? ನಾವೆಲ್ಲ ತುಂಬ ತೊಂದರೆ ಪಡ್ತಾ ಇದ್ದೀವಿ. ನೋಡು, ನಮ್ಮನ್ನು ರಾಕ್ಷಸರೆಲ್ಲ ನಮ್ಮನ್ನು ಪೀಡಿಸ್ತಾ ಇದ್ದಾರೆ. ನಾವೆಲ್ಲ ಎಷ್ಟು ಜರ್ಜರಿತವಾಗಿಬಿಟ್ಟಿದ್ದೀವಿ ಅಂದರೆ, ನೋಡು ನಮ್ಮ ದೇಹ ಹೇಗಿದೆ ನೋಡು. ಅಲ್ಲಿ ನೋಡು, ಪಕ್ಕದಲ್ಲಿ ಪರ್ವತಾಕಾರವಾದಂತಹ ಮೂಳೆಯ ರಾಶಿ ಇದೆ. ಅದೆಲ್ಲ ಯಾವುದು ಗೊತ್ತಾ? ಈ ರಾಕ್ಷಸರೆಲ್ಲ ಋಷಿಮುನಿಗಳನ್ನು ಕೊಂದು ಅಲ್ಲಿ ಆ ಮೂಳೆ ಆಗಿದೆ. ಈ ರಾವಣನ ಅನುಚರರಾದಂಥ ರಾಕ್ಷಸರು ಇಲ್ಲೆಲ್ಲ ಬಂದು ನಮ್ಮನ್ನು ಬಹಳ ಹಿಂಸೆ ಮಾಡ್ತಾ ಇದ್ದಾರೆ. ಇನ್ನು ನಾವು ಹಿಂಸೆಯನ್ನು ತಳೋದಕ್ಕಾಗೋದಿಲ್ಲ. ನಾವೆಲ್ಲ ನಿನ್ನನ್ನು ಶರಣ ಹೋಗಿದ್ದೇವೆ. ಏನಾದರೂ ಮಾಡಿ ನಮ್ಮನ್ನು ರಕ್ಷಿಸು ಅಂತ ರಾಮನನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಋಷಿಗಳ ಮಾತನ್ನು ಕೇಳಿದ ರಾಮ, ಅವನ ಮನಸ್ಸು ಕರಗಿ ಹೋಗುತ್ತೆ. ಪೂಜ್ಯರೇ, ನೀವೇನು ಹೇಳ್ತಾ ಇದ್ದೀರಿ? ನೀವು ಯಾಕೆ ಪ್ರಾರ್ಥನೆ ಮಾಡ್ತೀರಿ? ನೀವು ನಿಮ್ಮ ಪಾದದಿಂದ ನಮಗೆ ನಿರ್ದೇಶನ ಕೊಡಿ, ನಾವು ಅದನ್ನು ನಡೆಸ್ತೀವಿ. ನಾನೇ ಮೊದಲು ದುಷ್ಟರನ್ನು ಶಿಕ್ಷಿಸಿ ನಿಮ್ಮನ್ನು ರಕ್ಷಿಸಬೇಕಾಗಿತ್ತು. ಈಗ ನೀವು ಹೇಳ್ತಾ ಇದ್ದೀರಿ, ನೀವು ನನಗೆ ಆಜ್ಞಾಪನೆ ಮಾಡಿ. ನೀವು ಹಿರಿಯರು, ಜ್ಞಾನಿಗಳು, ತಪಸ್ವಿಗಳು, ನೀವು ಪ್ರಾರ್ಥಿಸಬಾರದು, ನಿರ್ದೇಶನ ಕೊಡಬೇಕು ಅಂತ ಆ ಶ್ರೀರಾಮ ಆ ಋಷಿಮುನಿಗಳಿಗೆಲ್ಲ ಹೇಳ್ತಾರೆ. ಅಲ್ಲಿಂದ ರಾಕ್ಷಸರ ಹಿಂಸೆಯನ್ನು ತಾಳಲಾರದಂತಹ ಋಷಿಮುನಿಗಳಿಗೆಲ್ಲ ಸ್ವಲ್ಪ ಸಮಾಧಾನ ಆಗುತ್ತೆ. ರಾಮ ಬಂದ, ನಮಗೆ ನೆಮ್ಮದಿ ಸಿಗುತ್ತೆ ಅಂತ ಸ್ವಲ್ಪ ನೆಮ್ಮದಿಯಿಂದ ಅವರವರ ಅನುಷ್ಠಾನಗಳನ್ನು, ತಪಸ್ಸನ್ನೆಲ್ಲ ಆಚರಿಸ್ತಾ ಇದ್ದಾರೆ. ಈ ಎಲ್ಲ ಋಷಿಮುನಿಗಳು ಸಂತೋಷದಿಂದ ಇರೋದಕ್ಕೆ ಪ್ರಾರಂಭ ಮಾಡಿದ್ರು. ರಾಮನನ್ನು ಕೊಂಡಾಡಿದ್ರು. ಆ ಶ್ರೀರಾಮನ ದರ್ಶನದಿಂದ ಅವನ ಈ ಆಶ್ರಮಗಳಿಗೆಲ್ಲ ಬಂದಿದ್ದರಿಂದ ಒಂದು ರೀತಿಯ ಒಳ್ಳೆಯ ವಾತಾವರಣ ನಿರ್ಮಾಣ ಆಯಿತು. ಮುಂದಿನ ರಾಮಕಥೆ ನಾಳೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.